ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ವಾಗತಂ ಸುಸ್ವಾಗತ. ಇವತ್ತು ನಾವು ಹೊಂಟೀವಿ ಒಂದು ಕಡೆ. ನಾನು ನಮ್ಮ ದೋಸ್ತ್ ಇಬ್ರು ತಾವ್ರಿಗೆ ಹೇಳ್ತಲ್ಲ ಒಂದು ತಬ್ಬೀವಿ. A few moments later. ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಸಂಕ್ರಾಂತಿ ಮತ್ತು ಪೊಂಗಲ್ ಹಬ್ಬದ ಶುಭಾಶಯವನ್ನು ಕೋರ್ತೀನಿ. ಇವಾಗ ನಾವು ಹೊಂಟೀವಿ ಒಂದು ಕಡೆ, ಇಬ್ಬರು ಡಿಸೈಡ್ ಆಗಿ ಬಂದೀವಿ. ಇವಾಗ ತಾವ್ರಿಗೆ ದಾಟಿ ಹೊಂಟೀವಿ. 2 hours later. Hey guys, welcome back to ಇವತ್ತು ನಾವು ಬಂದಿದ್ದೀವಿ ಅಂಜನಾದ್ರಿ ಬೆಟ್ಟಕ್ಕೆ. ನಾವು ಇಬ್ಬರು ಸೇರಿ ಅಂಜನಾದ್ರಿ ಬಂದುಬಿಟ್ಟಿವ್ರಿ. ಈ ವಿಡಿಯೋ ರೆಕಾರ್ಡ್ ಮಾಡಿದ್ದು ಸಂಕ್ರಾಂತಿ ದಿನ, ಆರು ಅಪ್ಲೋಡ್ ಆಗೋದು ಯಾವಾಗ ಗೊತ್ತಿಲ್ಲ. ಅಲ್ಲೇ ರೀಚ್ ಆದ್ವಿ, ಅಲ್ಲೇ ಗಾಡಿ ಸೈಡ್ ಹಾಕಿ ಕಂಟಿನ್ಯೂ ಮಾಡೋದು ಬ್ಲಾಗ್. ಅಲ್ಲಿಂದ ಗಾಡಿ ಪಾರ್ಕ್ ಮಾಡಿ ನಾವಿಬ್ಬರು ಅಂಜನಾದ್ರಿ ಒಳಗೆ ಹೊಂಟೀವ್ರಿ. ಇವಾಗ ಕಾಯಿ ಅವನ್ನ ತೊಗೊಂತೀನಿ ಅಂದ, ತೊಗೊಂಡ ಕಾಯಿ ತೊಗೊಂಡು ಮುಂದ್ಕೋದಿ. ಕಾಯಿ ತೊಗೊಂಡು ನಾವು ಹಂಗೆ ಒಳಗೆ ಎಂಟ್ರಿ ಆದೀವ್ರಿ. ಇಲ್ಲಿ ನೋಡ್ರಿ ಹೆಂಗೆ ಕಾಣಿಸುತ್ತೆ. ನಾವು ಇಲ್ಲಿಂದ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ವಿ ರೀ. ಮೇಲ್ಗಡೆ ಭಾಳ ಅಂದ್ರೆ ಭಾಳ ರಶ್ ಇತ್ತು. ಸಂಕ್ರಾಂತಿ ಹಬ್ಬ ಇದ್ದ ಕಾರಣ ಭಾಳ ರಶ್ ಇತ್ತು. ಸೊ ಮೇಲೆ ಹೋಗಿ ವಿಡಿಯೋಗೆ ಕಂಟಿನ್ಯೂ ಮಾಡೋಣ. 1 hour later. ನಾವಿಬ್ಬರು ದರ್ಶನ ತೊಗೊಂಡು ಹೊರಗೆ ಬಂದು ಬರೋ ಅಷ್ಟೊತ್ತಿಗೆ ಇಷ್ಟೊಂದು ಜನ ಸಾಗರ ಕಲ್ತಿತ್ತು. ಸಂಕ್ರಮಣ ಇದ್ದ ಕಾರಣ ನಾವು ಹಂಗೆ ದರ್ಶನ ತೊಗೊಂಡು ಹಂಗೆ ಕೆಳಗಿಳಿದ್ವಿ ರೀ. ಯಾಕಂದ್ರೆ ಮುಂದೆ ಇನ್ನೊಂದು ಪ್ಲೇಸಿಗೆ ಹೋಗೋದಿತ್ತು. ಸೊ ನಾವಿಬ್ಬರು ಹಂಗೆ ಕೆಳಗೆ ಬಂದಿವಿ ರೀ. ಮತ್ತು ಜನಸಾಗರ ಹಂಗೆ ಕೆಳಗೆ ಹೊಂಟಿತ್ತು. ಹೆಂಗೆ ದರ್ಶನಕ್ಕೆ ಬಂದಂಗೆಲ್ಲ ಹಂಗೆ ಅಲ್ಲಿಂದ ನಾವಿಬ್ಬರು ಕೆಳಗೆ ಬಂದ್ವಿ. ಕೆಳಗೆ ಬಂದು ಇಬ್ಬರು ಮಾತಾಡ್ಕೊಂತ ಹೊಂಟಿದ್ವಿ. ಸೊ ಅಷ್ಟೊತ್ತಿಗೆ ಮೇಲಿಂದ ಒಂದು ಸಲ ವ್ಯೂ ನೋಡೋಣ ಅಂತೇಳಿ ಕೆಳಗಿಂದ ಒಂದು ಸಲ ವ್ಯೂ ನೋಡಿದ್ವಿ. ಅದಾದಮೇಲೆ ಇಬ್ಬರು ಕಬ್ಬಿನ ಹಾಲು ಕುಡ್ದು ನೆಕ್ಸ್ಟ್ ಡೆಸ್ಟಿನೇಷನ್ಗೆ ಹೋಗೋಣ ಅಂತ ರೆಡಿ ಆದ್ವಿ. A few moments later. ಅಂಜನಾದ್ರಿಯಲ್ಲಿ ದರ್ಶನ ತೊಗೊಂಡು ನಾವಿಬ್ಬರು ಬಂದ್ವಿ. ಹಂಗೆ ಮುಂದಕ್ಕೆ ನಾವು ಬಂದಿದ್ದು ಎಲ್ಲಿಗಪ್ಪ ಅಂತಂದ್ರೆ, ಅಲ್ಲಿಂದ ನಾವು ಬಂದಿದ್ದು ಕಿಷ್ಕಿಂಧ ರೆಸಾರ್ಟ್ಗೆ. ಇಲ್ಲಿಂದ 2 ಕಿಲೋಮೀಟ್ರ್ ಇತ್ತು ರೀ. ಸೊ ಹೋಗೋಣ ಬನ್ನಿ. ಸರಿ ಒಬ್ಬರಿಂದ 2 ತಾಸಲ್ಲೇ ಮಾಡಿ ಒಂದು ಟಿಕೆಟ್ ಎಷ್ಟೈತೆ, ಪ್ರೈಸ್ ಎಷ್ಟೈತೆ ಫಸ್ಟ್ ಒಂದು ಟಿಕೆಟ್ಗೆ, ಆಮೇಲೆ ನೋಡ್ರಿ ಏನಾಗುತ್ತೆ. ಈಗ ಎಂಟ್ರಿ ಆದ್ರಿ, ಓಪನ್ ಐತಿ. ಈಗ ಒಳಗಡೆ ಹೋಗಿ ನೋಡಬೇಕು ಹೆಂಗೈತೆ ಅನ್ನೋದು. ಫಸ್ಟ್ ಟೈಮ್ ಬಂದೀವಿ ರೀ. ಸೊ ಇಲ್ಲೇ ಗಾಡಿ ಪಾರ್ಕ್ ಮಾಡಿದ್ವಿ ರೀ. ಗಾಡಿ ಪಾರ್ಕ್ ಮಾಡಿ ಒಳಗಡೆ ಹೋದ್ವಿ. ಹೋಗಿ ಅಲ್ಲೊಬ್ರಿಗೆ 300 ರೂಪಾಯಿ ಟಿಕೆಟ್ ಐತೆ ಅಂದ್ರೆ, ಸೊ 600 ರೂಪಾಯಿ ಕೊಟ್ಟು ಟಿಕೆಟ್ ತೊಗೊಂಡ್ವಿ. ಟಿಕೆಟ್ ನಾ ಕಸ್ಕೊಂಡು ಟಿಕೆಟ್ ನೋಡಿದೆ ಏನೇನೈತೆ ಏನಂತ ಇಲ್ಲ ಅಂತ ನೋಡಿ ಆದಮೇಲೆ ನಾವು ಹಂಗೆ ಸ್ವಲ್ಪ ಮೂವ್ ಆದ್ವಿ ರೀ. ಒಳಗಡೆ ಹೋಗಿ ಚೆಕ್ಕಿನ ಒಳಗೆ ಹೋದ್ವಿ. A few moments later. ಇವಾಗ ರಿಸಾರ್ಟ್ ಎಂಟ್ರಿ ಆದ್ರಿ. ಇವಾಗ ಫಸ್ಟ್ ಟೈಮ್ ಒಳಗಡೆ ಹೊಂಟೀವಿ ರೀ. ಇಲ್ಲಿ ರಿಸಾರ್ಟ್ ಆಗಿದೆ ನೋಡ್ರಿ. ಎಷ್ಟು ಮನೋರಂಜನೆ ಕಾರ್ಯಕ್ರಮ ಆಗಿರ್ತದೆ ಇಲ್ಲಿ ಬಂದರೆ. 300 ರೂಪೀಸ್. 1 eternity later. ಸಿಗಲಿಲ್ಲ. ಈಗ ನೋಡ್ರಿ ಹೆಂಗೈತೆ ನಾವು ಹೆಂಗೈತೆ ರೆಸಾರ್ಟ್. ಇವನೇನು ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡವನೆ ಚಲೋ ಐತಾ. ಇವತ್ತು ಸಂಕ್ರಾಂತಿ ಹಬ್ಬ ಇದ್ದ ಕಾರಣ ಎಲ್ಲ ಜನಸಾಗರ ಭಾಳ ಇತ್ತು ರೀ. ಇಲ್ಲೇ ಅಷ್ಟೇನು ಗದ್ಲು ಇರಲಿಲ್ಲ. ಮುಂದೆ ಭಾಳ ಗದ್ಲಿತ್ತು. ನಾವು ಗದ್ಲು ಇರ್ಲಾರ್ದಲ್ಲಿ ಇದ್ವಿ ಇಬ್ರು. ಅಲ್ಲಿಂದ ನೋಡ್ರಿ ಹೆಂಗೆ ಬರ್ತಾರ. ವಾಟರ್ ಫಾಲ್ಸಿಗೆ ಬಂದಿವ್ರಿ. ವಾಟರ್ ಫಾಲ್ಸ್ 300 ರೂಪಾಯಿ ತೊಗೊಂಡಾರ ಒಬ್ಬೊಬ್ರಿಗೆ. ಹಿಂಗೆ ನಮ್ಮ ಮಾವ 300 ರೂಪಾಯಿ ಕೊಟ್ಟಿವಿ ಅಂತೇಳಿ ಸ್ವಲ್ಪ ಜಾಸ್ತಿ ಈ ಸೈಡ್ ಅಂತಾಡಿ ಅಂತ ಈ ಸೈಡ್ ಆಗತ್ತಿದ್ದಾರೆ ಜಾಸ್ತಿ. ಇವತ್ತು ಹಂಗೆ ನೋಡ್ತಿದ್ವಿ ರೀ. ಸುತ್ತಲೂ ಜನ ಹಂಗೆ ಬರಾರ ಇದ್ರು. ಇನ್ನು ಹಂಗೆ ಎಲ್ಲರೂ ಹೋಗೋರ ಮೇಲೆ ಆಡಾರ ಎಲ್ಲರೂ ಇದ್ರು. ಸೊ ನಾವು ಹಂಗೆ ಸ್ವಲ್ಪ ಟೈಮ್ ಪಾಸ್ ಮಾಡಿದ್ವಿ ರೀ. ಯಾವ ಬೋಳಿ ಮಗ ಹೇಳಿದ್ರಿ ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ನೋಡ್ರಿ ಈ ಜನ ಕಲ್ತೈತಿ. ಒಬ್ಬೊಬ್ರಿಗೆ 300 ರೂಪಾಯಿ ಅಂದ್ರೆ ಮಂದಿ ಬಿಡವಲ್ದು. ಇನ್ನ ಬರ ಆಗತೈತಿ. ಹಂಗ ನಮ್ಮ ದೇಶ ರೀ, ನಾವು ಕಟ್ಟಿರೋ ದೇಶ ಇದು. ಸಂಕ್ರಾಂತಿ ಹಬ್ಬ ಇತ್ತಲ್ರಿ. ಸೊ ಜನಸಾಗರ ಜಾಸ್ತಿ ಇತ್ತು. ಅದ್ರ ನಾ ಇಬ್ರು ಹಂಗ ಏನೋ ಒಂದು ಪಾಲ್ತು ನಡೆಸಿದ್ವಿ ರೀ. ಪಾಲ್ತು ಏನೋ ನಡ್ಸಕ್ಕೆ ನಾವು ಇಬ್ರು ಮುಣಿಗೆ ಬಿಟ್ಟಿವ್ರಿ. ಇಲ್ಲೇ ಮುಣಿಗೆ ಮುಂದೆ ಹೋದ್ವಿ ರೀ. 1 hour later. ಆಯ್ತು ರೀ. ಈಗ ಸಾಕಾತಿಲ್ಲ. ಇವಾಗ ನೆಕ್ಸ್ಟ್ ಮುಂದೆ ಹೋಗಂತ. ನೆಕ್ಸ್ಟ್ ಇನ್ನೊಂದು ಯಾವ್ದು ಆಡ್ತಾನ ಆಡ್ಲಿ, ಅದು ಕರ್ಕೊಂಡು ಹೊಂಟೀನಿ. ಇಲ್ಲಿ ಕಾಲ್ ಜಾರ್ತ. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಕಾಲ್ ಜಾರ್ತಾವ. ಹೋಗ
ಮುಂದೆ ಹೊಂಟಾನ ಇವ ಮತ್ತೆ ಅವ ಆಡ್ತಾನಂತ್ರಿ ಇನ್ನೊಂದು ದಿವ್ಸ ಅವ ದಿವ್ಸ ಆಡ್ತಾನಂತ ಕರ್ಕೊಂಡು ಹೊಂಟೀವಿ ನೋಡನ್ರಿ ಮತ್ತೆ ಅವ ಆಡ್ತಾನೆ ಯಾವ ಆಡ್ತಪ್ಪಿ ಕೊಡ್ತಕ್ಕಮ್ಮ ಇಲ್ಲೇ ನೋಡಿಲ್ಲ ಕೊಡ್ತಕ್ಕಂತ ಇಲ್ಲಿ ಆಡ ಅದಾವ್ರಿಗೆ ಜಗ್ಗದವ ಆಡವು ಒಂದು ಆಡವಲ್ವ 300 ರೂಪಾಯಿ ಜಡ್ತೇರ್ರಿ 300 ರೂಪಾಯಿ ಕೊಟ್ಟಿವಿ ಜಡ್ತಾರಲ್ಲ ಕೊಟ್ಟಿವಿ ಯಾವ್ದಾರ ಒಂದು ಆಡಕ್ರಿ ಆಡಲಿಲ್ಲ ಅಂದ್ರೆ ಕೆಲ್ಸಕ್ಕಿಲ್ಲ ಇವ ಯಾರೇ ಇವನು ಯಾರ್ಯಾರು ಬರ್ತಾರೋ ಮರ ಈ ಮನ್ಯಾಗ ಮುಂದೆ ಹಂಗೆ ನೋಡ್ಕೊಂತ ಹೋದಿವ್ರಿ ಮುಂದೆ ಇಲ್ಲಿ 2 ಜೋಕಾಲಿ ಆಡೋವೆಲ್ಲ ಕಂಡು ವಾತಾವರಣ ಎಲ್ಲ ಚಲೋ ಐತಂತ ಆ ಕಡೆ ಈ ಕಡೆ ಅಡ್ಡಾಡಿ ನೋಡಿದ್ದೀವಿ ರೀ. ಇಲ್ಲೇ ಬಂದೀವ್ರಿ ಇಲ್ಲ ಇದೊಂದು ಕಾಣಿತೆ ಆಡೋದು ಇವ ಒಬ್ಬ ಆಡ್ತಾನ ಅಂದಿದ್ದಾನೆ ನೋಡ್ರಿ ಹೆಂಗೆ ಬರ್ತದೆ ನೋಡ್ರಿ ಇಲ್ಲಿಗೆ ಸಣ್ಣ ಹುಡ್ರು ಬಂದಂಗೆ ಬರ ಕೂತಿದ್ದಾರೆ ಅಂಜಿಗೆ ಬಂತಂತ ಹೋಗಿ 1 hour later. ಸರಿ ಇಷ್ಟೊತ್ತು ಈಸಾಡಿದ್ವಿ ರೀ ಈಸಾಡಿ ಸಾಕಾಗ್ತು ಈಗ ತಪ್ಪಿಸಿ ಹೋಗ್ಬೇಕಂತ ಮಾಡೀವಿ ತಪ್ಪಿಸಿ ಹೋಗಿದ್ದೀವಿ ಬೇಡ ಕನಕಗಿರಿ ಕಡೆ Eternity later. ಇಸ್ಕಿಂತ ಮುಗಿಸ್ಕೊಂಡು ಸರಿ ಕನಕ ಈಗ ಕನಕಗಿರಿಗೆ ಎಂಟ್ರಿ ಆದ್ವಿ ನಾವು. ಇಲ್ಲೇ ಗಾಡಿ ಪಾರ್ಕ್ ಮಾಡಿ ದೇವಸ್ಥಾನ ನೋಡಕ್ಕೆ ಹೋಗ್ತೀವಿ. ನೀವು ಬನ್ನಿ ತೋರಿಸ್ತೀವಿ, ನೋಡಿ ಬನ್ನಿ, ಎಲ್ಲರೂ ಬನ್ನಿ. ಈಗ ಗುಡಿಯ ಕನಕಚಲ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಎಂಟ್ರಿ ಆದ್ವಿ. ಹಂಗೆ ನಾವು ಗುಡಿ ನೋಡ್ಕೊಂತ ಒಳಗಡೆ ಎಂಟ್ರಿ ಆದ್ವಿ ರೀ. ಎಂಟ್ರಿ ಆದ ತಕ್ಷಣ ಕನಕಾಚಲನ ಮೂರ್ತಿ ಇತ್ತು, ಅದಕ್ಕೆ ದರ್ಶನ ತೊಗೋಬೇಕಂತ ಒಳಗೆ ಹೋದ್ವಿ ರೀ. ಬರೀ ಇಂಥದೆಯ ನಿಂದು ತಾಯಿ ಗುಣ ತೀರೋದಿಲ್ಲ ಋಣ ನೀನು. ಅದು ಏನೋ ಒಂಥರ ಗಾದೆ ಅಂತಾರಲ್ರಿ, ಅದೇ ಇದೆ ನೋಡ್ರಿ. ಕಂಡಿದ್ರೆ ಕನಕಗಿರಿ ನೋಡ್ಬೇಕಂತ, ಕಾಲಿದ್ರೆ ಹಂಪೆ ನೋಡ್ಬೇಕಂತ. ನೀವೊಮ್ಮೆ ಬಂದು ನೋಡಿ ಕಂಡಿದ್ರೆ ಕನಕಗಿರಿ. ಮುಂದೆ ಇವಾಗ ಕನಕಗಿರಿ ದೇವಸ್ಥಾನ ನೋಡ್ಕೊಂಡು ಹೋಟೆಲಿಗೆ ಹೋಗಿ ಊಟ ಮಾಡ್ಕೊಂಡು ನಮ್ಮ ಊರ ಕಡೆ ಪ್ರಯಾಣ ಮಾಡಬೇಕು. ಈಗ ಕನಕಗಿರಿ ದೇವಸ್ಥಾನ ಮುಗಿಸ್ಕೊಂಡು ಟಿಫಿನ್ ಸೆಂಟರ್ಗೆ ಬಂದೀವಿ. ಊಟ ಮಾಡ್ಕೊಂಡು ನಮ್ಮೂರ ಕಡೆ ಹೋಗಬೇಕು. Later. ಇದೇಗ ಕನಕಗಿರಿಯಾಗ ಊಟ ಮಾಡಿ ನಮ್ಮ ಪ್ರಯಾಣ ಹೆಂಗ 100 ರೂಪಾಯಿ ಕಣ್ಸಾಳಸ್ ಭಾರಿ ಅದಲ್ಲ. ಫ್ರೆಂಡ್ಸ್ ಹೋಗುವಾಗ ಪೆಟ್ರೋಲ್ ಹಾಕ್ಸಿದ್ದು ಬಂದಿವಿ. 2000 years later. ಈಗ ಮುಗಾಲಕ್ಕೆ ಎಂಟ್ರಿ ಆದ್ವಿ. ಈಗ ಮುಗಾಲ್ ಕೋಟೆ ಬರ್ತಾ ಒಂದು ಅರ್ಧ ಕಿಲೋಮೀಟ್ರ್ ವೇಟ್ ಮಾಡಿ ತೋರಿಸ್ತೀವಿ. ಈ ಕೋಟೆ 14ನೇ ಶತಮಾನದಲ್ಲಿ ನಡೆಯುತ್ತೆ. ಯಾರ ನಡುವೆ ಅಂದರೆ ಅಕ್ಕಬುಕ್ಕರ ಸಾಲಿಗರಲ್ಲಿ ನಡೆದ ಕೋಟೆ ಇದು. ಅಲ್ಲಿಂದ ನಾವು ವ್ಯೂ ನೋಡ್ಕೊಂತ ಹಂಗೆ ಮುಂದೆ ಬಂದ್ವಿ ರೀ. ಬರ್ದ ತಕ್ಷಣ ನಮ್ಮೂರು ಇನ್ನೇನು ಸಮೀಪ ಇತ್ತು. ಸೊ ನಾವೀಗ ಊರೊಳಗೆ ಎಂಟ್ರಿ ಆದ್ವಿ. ಇಲ್ಲಿಂದ ನಮ್ಮೂರು ಇನ್ನೂ 2 ಕಿಲೋಮೀಟ್ರ್ ಇತ್ತು. ಸೊ ಇವತ್ತಿಗೆ ಲಾಗ ಎಂಡ್ ಮಾಡಂಬರಿ ಇದನ್ನು ಮತ್ತೆ ಸಿಗುವ ನೆಕ್ಸ್ಟ್ ವೀಡಿಯೋದಾಗ. ಎಲ್ಲರೂ ಬಾಯ್ ಟೇಕ್ ಕೇರ್. ಮುಂದಿನ ಲಾಗ್ದಾಗ ಸಿಗೋಣ ಅಂತ್ರಿ.